10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ 2 ಪದ್ಯ 5 ಹಸುರು. ಕವಿ ಕುವೆಂಪು. ಹಸುರು ಪದ್ಯದ ಸಾರಾಂಶ. ಪದ್ಯ 1. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಸಾರಾಂಶ. ಪ್ರಸ್ತುತ ಚರಣವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಸುರು ಕವನವು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ, ಪ್ರಕೃತಿ, ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ ಸಮೀಪ ಸಂಬಂಧವನ್ನು ತೋರಿಸುತ್ತದೆ. ಕವಿಯಾತ್ಮವು ಹಸುರುಗಟ್ಟಲು ಆಶ್ವಯುಜ ಮಾಸದ ನವರಾತ್ರಿಯ ದಿನಗಳಲ್ಲಿ ಹೊಸ ಚಿಗುರಿನಿಂದ ಕೂಡಿದ ಭೂಮಿಯಲ್ಲಿ ವಿಶಾಲವಾದ ಶ್ಯಾಮಲ ಕಡಲು ಹಸುರಾಗಿರುವುದನ್ನು ನೋಡಿ ಕವಿಯ ಆತ್ಮವು ರಸಪಾನದಲ್ಲಿ ಮಿಂದಿತು. ಈ ಸಾರಾಂಶದ ಈ ಪದ್ಯದ ಮೌಲ್ಯ: ಹಚ್ಚ ಹಸುರು ಸುತ್ತಲ ಜಗತ್ತಿನ ಪ್ರತಿಯೊಂದು ಕಣಕಣವನ್ನು ಸಮಸ್ತವನ್ನು ವ್ಯಾಪಿಸಿದೆ. ಅದನ್ನು ಆಸ್ವಾದಿಸುತ್ತಾ ಸಾಗಿದಂತೆ ಅಂತಿಮವಾಗಿ ನಮ್ಮನ್ನು ಆವರಿಸುತ್ತದೆ. ನಾವು ಮೂಲತಃ ಪ್ರಕೃತಿಯ ಶಿಶು ಎಂಬ ಭಾವವನ್ನು ಇಲ್ಲಿ ಕಾಣಬಹುದು. ಪದ್ಯ 2. ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯಿ ಬಿಸಿಲು. ಈ ಪದ್ಯ ಕಂಠಪಾಠಕ್ಕೂ ಸಹ ಇದೆ. ಸಾರಾಂಶ. ಪ್ರಸ್ತುತ ಚರಣವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಸುರು ಕವನವು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಅಂದು ಆಗಸದಲ್ಲಿ, ಮುಗಿಲಿನಲ್ಲಿ, ಗದ್ದೆಯ ಬಯಲಿನಲ್ಲಿ, ಬೆಟ್ಟಗುಡ್ಡಗಳಲ್ಲಿ, ಕಣಿವೆಯಲ್ಲಿ, ಸಂಜೆಯ ಬಿಸಿಲಿನಲ್ಲಿ ಎಲ್ಲೆಲ್ಲೂ ಹಸುರು ಹರಡಿತ್ತು. ಮೌಲ್ಯ: ಹಚ್ಚ ಹಸುರು ಸುತ್ತಲ ಜಗತ್ತಿನ ಪ್ರತಿಯೊಂದು ಕಣಕಣವನ್ನು ಸಮಸ್ತವನ್ನು ವ್ಯಾಪಿಸಿದೆ. ಅದನ್ನು ಆಸ್ವಾದಿಸುತ್ತಾ ಸಾಗಿದಂತೆ ಅಂತಿಮವಾಗಿ ನಮ್ಮನ್ನು ಆವರಿಸುತ್ತದೆ. ನಾವು ಮೂಲತಃ ಪ್ರಕೃತಿಯ ಶಿಶು ಎಂಬ ಭಾವವನ್ನು ಇಲ್ಲಿ ಕಾಣಬಹುದು. ಪ್ಯಾರಾ 3. ಅಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ ಅದರೆಡೆಯಲ್ಲಿ ಬನದಂಚಲಿ ಕೊನೆವೆತ್ತಡಕೆಯ ತೋಟ. ಈ ಪದ್ಯದ ಸಾರಾಂಶ. ಪ್ರಸ್ತುತ ಪದ್ಯವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಆಶ್ವೀಜ ಮಾಸದಲ್ಲಿ ಭತ್ತದ ಗದ್ದೆಗೆ ಮುತ್ತುವ ಗಿಳಿಗಳ ಹಸುರು ಬಣ್ಣದ ನೋಟ, ಅದರ ಪಕ್ಕದಲ್ಲೇ ಕಾಡಂಚಿನ ಫಲಭರಿತ ಅಡಕೆಯ ತೋಟ ಎಲ್ಲವೂ ಹಸುರಿನಿಂದ ಕೂಡಿ ಮನಮೋಹಕವಾದ ಸೊಬಗನ್ನು ಕುವೆಂಪುರವರು ಸವಿದರು. ಹಚ್ಚ ಹಸುರು ಸುತ್ತಲ ಜಗತ್ತಿನ ಪ್ರತಿಯೊಂದು ಕಣಕಣವನ್ನು ಸಮಸ್ತವನ್ನು ವ್ಯಾಪಿಸಿದೆ ಅಂತಕ್ಕಂಥ ಮೌಲ್ಯವನ್ನು ಇಲ್ಲಿ ಕಾಣಬಹುದು. ಪ್ಯಾರಾ 4. ಅದೋ ಹುಲ್ಲಿನ ಮಕಮಲ್ಲಿನ ಪೊಸಪಚ್ಚೆಯ ಜಮಖಾನೆ ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ. ಸಾರಾಂಶ. ಈ ಪದ್ಯವನ್ನು ಕುವೆಂಪುರವರ ಹಸುರು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಆಶ್ವೀಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಹುಲ್ಲಿನ ಹಾಸಿಗೆಯು, ಅದರಲ್ಲೂ ಎಳೆ ಚಿಗುರಿನ ಹಸುರು ಜಮಖಾನೆ ಹರಡಿದಂತೆ ಭೂಮಿಯು ಹಸುರಿನಿಂದ ಮೈ ಮುಚ್ಚಿರಲು ಕವಿಗೆ ಬೇರೆ ಬಣ್ಣಗಳೇ ಕಾಣದಾದವು. ಹಚ್ಚ ಹಸುರು ಸುತ್ತಲ ಜಗತ್ತಿನ ಪ್ರತಿಯೊಂದು ಕಣಕಣವನ್ನು ಸಮಸ್ತವನ್ನು ವ್ಯಾಪಿಸಿದೆ. ಅದನ್ನು ಆಸ್ವಾದಿಸುತ್ತಾ ಸಾಗಿದಂತೆ ಅಂತಿಮವಾಗಿ ನಮ್ಮನ್ನು ಆವರಿಸುತ್ತದೆ. ಎಲ್ಲ ಪದ್ಯಗಳಿಗೂ ಇದೇ ಮೌಲ್ಯ ಅನ್ವಯವಾಗುತ್ತದೆ. 5ನೇ ಪ್ಯಾರಾ. ಹೊಸ ಹೂವಿನ ಕಂಪು ಹಸಿರು ಎಲ್ಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು
ಹಸುರು ಹಸುರಿಳೆಯುಶಿರು. ಈ ಪದ್ಯಭಾಗವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಸುರು ಕವನವು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಹೊಸ ಹೂವಿನ ಕಂಪು, ತಂಗಾಳಿಯ ತಂಪು, ಹಕ್ಕಿಯ ಗಾನ, ಕಡಲು ಅತ್ತ ಇತ್ತ ಎತ್ತ ನೋಡಿದರು ಹಸುರು ಹಸುರು, ಸರ್ವವು ಹಸುರಾಗಿತ್ತು ಎಂದಿದ್ದಾರೆ ಕುವೆಂಪುರವರು. ಮುಂದಿನ ಪ್ಯಾರ. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ, ಹಸುರ್ಗಟ್ಟಿತೋ ಕವಿಯ ಆತ್ಮಂ ಹಸುರ್ನೆತ್ತರ್ ಒಡಲಿನಲಿ. ಈ ಚರಣವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿಯ ಕವಿ ಶೈಲ್ಯದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ, ಪ್ರಕೃತಿ, ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನು ತೋರಿಸುತ್ತದೆ. ಎಲ್ಲೆಲ್ಲೂ ಹಸುರು ಹಸುರು, ಇದನ್ನು ನೋಡಿದ ಕವಿಯಾತ್ಮವು ಹಸುರುಗಟ್ಟಿತು. ಕವಿಯ ದೇಹದಲ್ಲೂ ಹಸುರು ರಕ್ತವೇ ಹರಿದಾಡಿತು ಎಂದು ಹಸುರು ವ್ಯಾಪಿಸಿದ ಬಗೆಯನ್ನು ಕವಿ ಕುವೆಂಪು ಅವರು ವರ್ಣಿಸಿದ್ದಾರೆ. ಹಚ್ಚ ಹಸುರು ಸುತ್ತಲ ಜಗತ್ತಿನ ಪ್ರತಿಯೊಂದು ಕಣಕಣವನ್ನು ಸಮಸ್ತವನ್ನು ವ್ಯಾಪಿಸಿದೆ. ಅದನ್ನು ಆಸ್ವಾದಿಸುತ್ತಾ ಸಾಗಿದಂತೆ ಅಂತಿಮವಾಗಿ ನಮ್ಮನ್ನು ಆವರಿಸುತ್ತದೆ. ನಾವು ಮೂಲತಃ ಪ್ರಕೃತಿಯ ಶಿಶು ಎಂಬ ಭಾವವನ್ನು ಇಲ್ಲಿ ಕಾಣಬಹುದು. ಸಾರಾಂಶಕ್ಕೆ 4 ಅಂಕಗಳು.